ಇವು ಅನ್ನು ಬಂದಿದ್ದು ನಾನೇನೋ ಊರಿನ ಹೆಣ್ಮಕ್ಳು ಬಂದ್ರನಿ ಏನ ಅಂತ ಅಂದ್ಕೊಂಡೆ. ಬಂದವಪ್ಪ ತಯಾರಾಗಿ. ಇನ್ನು ಎಷ್ಟು ದಿನ ಜಾಂಡ ಊರ್ತಾರೋ ಏನೋ ಫಂಕ್ಷನ್ ಇಲ್ದನ ಒಂದೊಂದು ತಿಂಗಳು ಜಾಂಡ ಊರಾರ. ಇನ್ನು ಈ ಮನ್ಯಾಗ ಫಂಕ್ಷನ್ ನಡೆಯಾಕುಂತೈತಿ. ಇನ್ನು ಎಷ್ಟು ತಿಂಗಳು ಜಾಂಡ ಊರ್ತಾರೋ ಏನೋ. ಏನತ್ಗೆಮ್ಮನಾರ ಆರಾಮದಿರಾ? ಹ್ಞೂನವ, ನಾವು ಆರಾಮದೀವಿ ನೋಡು. ನೀನು ಆರಾಮದಿಯಾ? ನಿಮ್ಮ ಮನ್ಯಾಗ ಎಲ್ಲರೂ ಆರಾಮದಾರ? ಹ್ಞೂ ಅದಿಯಮ್ಮ, ಎಲ್ಲರೂ ಆರಾಮದಾರ. ಅಂದಂಗೆ ಒಬ್ಬಕ್ಕೆ ಬಂದೇನವ? ನಿನ್ನ ಗಂಡ ಮತ್ತು ಮಕ್ಕಳು ಯಾರೂ ಬರಲಿಲ್ಲನ? ನನ್ನ ಗಂಡ ನಾಳೆ ಬರ್ತೀನಂತ ಅಂದನತ್ಗೆಮ್ಮ. ನಮ್ದು ಹುಡುಗರ್ದು ಒಂದು ಸ್ವಲ್ಪ ಶಾಲೆ ಐತಿ. ಶಾಲೆಯಾಗೇನೋ ಎಕ್ಸಾಮನೇ ಏನೋ ನಡೆಯಾಕುಂತೈತಂತ. ಅದಕ್ಕೆ ಅವು ಹುಡುಗರು ಏನು ಬರಲಿಲ್ಲ, ಅವು ಬರಲ್ಲಂತ. ನನ್ನ ಗಂಡ ನಾಳೆ ಬರ್ತೀನಂತ. ಮತ್ತು ಅವ್ವ ಬಾರವ ಮನೆಗೆ ನೀವು ಬಂದ್ರನ ಹಬ್ಬ ಇದ್ದಂಗೆ ಇರ್ತೈತಿ ನಮ್ಮ ಮನೆ ಅಂತ ಒತ್ತಾಯ ಮಾಡಿದ್ಲು. ಅದಕ್ಕೆ ನಾನು ಇವತ್ತು ಬಂದೆ. ಹೌದನವ, ಚಲೋ ಆಯ್ತು ಬಿಡವ. ಅಲ್ಲ, ಮನೆ ಹೆಣ್ಮಕ್ಳು ಮನೆಗೆ ಬಂದಾರ, ನೀವು ಹಿಂಗೆ ಕುಂತಿರಲ್ಲ, ಹೋಗಿ ಚಾರ ಮಾಡ್ಕೊಂಬಂದು ಕೊಡ್ರಿ ಅವರಿಗೆ. ಅಲ್ಲಿಂದ ಬಂದಿಲ್ಲ ನೀವು ಅಂತೂ. ಮುದುಕರಾಗಕ್ಕೆ ಬಂದ್ರೂ ಇನ್ನೂ ಜವಾಬ್ದಾರಿ ಅನ್ನೋದೇ ಬಂದಿಲ್ಲ ನಿಮ್ಗೆ. ಎಲ್ಲನೂ ಬಾಯಿ ಬಿಟ್ಟು ಹೇಳ್ಬೇಕು ನಾನಂತೂ. ಅತ್ಯಾರ 3-4 ತಾಸು ಆತ್ರಿ ನಾವು ಹೂ ಪೋಣಿಸ್ಕೊಂತ ಕುತ್ಕೊಂಡು ಕಾಲನ್ನು ಹಿಡ್ಕೊಂಡಂಗೆ ಆಗವ್ರಿ. ಎದ್ದಳಕ್ಕಾಗವಲ್ದು. ನೀವು ಹೋಗಿ ಕೊನೆಗೆ ಕುತ್ಕೋರಿ, ಕಳಿಸ್ತೀವಿ ಅಲ್ಲೇ ಚಾಗ. ನಮ್ಗೆ ಎದ್ದಳಕ್ಕಾಗ್ಲಾರ್ದ ನೇತ್ರವನ್ನ ಮಾಡ್ಕೊಂಬರ್ತೀನಿ ಅಂದಾಳು ನಮ್ಗೆ ಚಾನ. ಅಲ್ಲ ಅತ್ತಿಗೆಮ್ಮ, ಇಷ್ಟೊಂದು ಹೂವು ಯಾಕೆ ನೀವು ಪೋಣಿಸ್ಬೇಕು? ಇಷ್ಟೆಲ್ಲ ಮಾಡೋದು ಅವಶ್ಯಕತೆ ಏನಿತ್ತು? ಏನಂಗೆ ಅವರು ಬಾಕಿ ಬುತ್ತಿ ತರ್ತಿದ್ರ ಅವ್ರ ತವ್ರ ಮನೆಯವರು? ನಾವು ಒಂದಷ್ಟು ಜನ ಅಷ್ಟು ಸೇರಿ ಇಲ್ಲೇ ಮನ್ಯಾಗ ಕುಂದ್ರಿಸಿ ಪೂಜೆ ಮಾಡಿ ಮುಗಿಸ್ಬಿಟ್ಟಿದ್ರೆ ಆಗೋಗ್ಬಿಡ್ತಿತ್ತವ. ಇಷ್ಟೆಲ್ಲ ಮಾಡೋದು ಅವಶ್ಯಕತೆ ಇಲ್ಲಾಗಿತ್ತಪ್ಪ ಅಂತ ಅನಿಸ್ತೈತಿ. ಸುಮ್ಮನೆ ದುಡ್ಡು ಖರ್ಚು ನೋಡ್ರಿ ಅತ್ತಿಗೆಮ್ಮ. ಅಯ್ಯ ಇಲ್ಲಿ ಬಿಡ್ರಿ ಚಿಗವರ, ನಿಮ್ಮ ದುಡ್ಡನ್ನು ಖರ್ಚು ಹಾಕುಂತಿದ್ದ. ನಮ್ಮ ದುಡ್ಡು ನಾವು ಖರ್ಚು ಮಾಡಕುಂತೀವಿ ತಗೋರಿ. ಏನಾಕೈತಿ ನಮ್ಗೆ ನಮ್ಮ ದುಡ್ಡಿನಗಿಂತ ಸರಸ್ವತಿದ ಖುಷಿನ ಭಾಳ ಇಷ್ಟ ರೀ. ಅದಕ್ಕೆ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಿಮ್ಮ ಹತ್ರ ಏನು ರೊಕ್ಕ ಇಸ್ಕೊನಲ್ಲ. ನೀವು ಆರಾಮಾಗಿ ಬಂದು ತಿಂದು ಆರಾಮಾಗಿದ್ದೋಗ್ರಿ. ಏನೋ ನಮ್ಗೆ ಅನ್ಸಿದ್ದು ಹೇಳಿದ್ವವ ಅಷ್ಟೆ. ನಿಮ್ಮ ಇಷ್ಟ, ನಿಮ್ಮ ದುಡ್ಡು ನಿಮ್ಮ ಇಷ್ಟ, ಏನಾರ ಮಾಡಿರಿ. ಯವ್ವ, ಅಂದಂಗೆ ಪಲ್ಲವಿ ಬಂದಿಲ್ಲ ನೀನು? ಇನ್ನೂ ಇಲ್ಲವ, ಬರ್ತೀನಂತ ಅಂದ ಇನ್ನೂ ಬಂದಿಲ್ಲ ನೋಡು. ಬರ್ರಿ ನೀವು ಅತ್ತಾಗ ಕೋಣೆ ಕುತ್ಕೋ ಬರ್ರಿ. ಚಾ ನಾನು ತರ್ತೀನಂತ. ಇಲ್ಲಾಂದ್ರೆ ನೇತ್ರ ಕೈಯಾಗಾರ ಚಾ ಕಳಿಸ್ರಿ, ಅಲ್ಲೇ ಕುತ್ಕೊಂಡಿರ್ತಾರೆ ಇವ್ರು ಕೋಣ್ಯಾಗ. ಅತ್ತಿಗೆಮ್ಮ, ಮತ್ತೆ ಏನೋ ಅಡುಗೆ ಮಾಡ್ಕೊಂಬಂದಿಲ್ಲ, ಹಂಗೆ ಕೈ ಬೀಸ್ಕೊಂಬಂದಿನಿ ಅಂತ ಏನೋ ಅನ್ಕೋಬೇಡ್ರಪ್ಪ. ನಾನು ಮಾಡ್ಕೊಂಡು ನಾಳೆನ ಬರ್ಬೇಕಂತ ಅನ್ಕೊಂಡಿದ್ದೆಪ್ಪ. ಆದ್ರೆ ಅವ್ವ ಒಂದೇ ಸಮಯ ರಾತ್ರಿ ಈಗ ಫೋನ್ ಹಚ್ಚಿ, ಅಯ್ಯೋ ನೀ ಬರಾಕಬೇಕು ನಾಳೆನ ಬರಾಕಬೇಕಂದ್ರೆ ಅದಕ್ಕೆ ಏನೂ ಮಾಡ್ಕೊಂಡು ಬರೋದು ಆಗಲಿಲ್ಲವ. ಮತ್ತೇನೋ ಅನ್ಕೊಳಕೋಬೇಡ್ರಿ. ಈಕೇನು ಕೈ ಬೀಸ್ಕೊಂತ ಬಂದ್ಲು ನೋಡಿ ಹಂಗೆ ಅಂತಂದು. ಅಯ್ಯ ಮಗಳ, ನೀನು ಬಂದಿದ್ದ ಹೆಚ್ಚವ ನಮಗೆ. ನಿನಗೆ ಯಾರು ಇದನ್ನು ಮಾಡ್ಕೊಂಬ ಅಂತಂದ್ರೆ ನೀ ಇಲ್ಲದ್ದು ಸುಮ್ಮನೆ ಮನ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ ನೋಡುವ. ಬಾ ಆರಾಮಾಗಿ ಕುತ್ಕೋ ಬಾ. ಅಲ್ಲೂ ಗಂಡನ ಮನ್ಯಾಗ ಕೆಲಸ ಮಾಡಿ 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 ಸಾಕಾಗಿರ್ತೈತಿ. ಇಲ್ಲಾರ ಆರಾಮಾಗಿ ಕುತ್ಕೋ ಬಾ. ಇಲ್ಲಿ ಬಿಡ್ರಿ ಚಿಗವರ, ನಡಿತೈತಿ. ಲಗುನ ಚಾ ಮಾಡಿ ಚುಮ್ಮರಿಗೆ ಮರಿ ಏನಾರು ಹಚ್ಚಿರಿ, ಅವ್ರು ತಿಂತಾರ. ಹಂಗೆ ಕುತ್ಕೊಂಡ್ಬಿಡ್ಬೇಡ್ರಿ ಇಲ್ಲೇ. ಅತ್ಯಾರ ಈಗ ಪದೇ ಚಾ ಮಾಡ್ಕೊಂಡು ಕೂತ್ಕೋ, ಚುಮ್ಮರಿ ಮಾಡ್ಕೊಂಡು ಕೂತ್ಕೋ ಅಂತ ಏನು ಅನ್ನಕೋಬೇಡ್ರಿ. ಅಲ್ಲಿ ಅಡುಗೆ ಮನ್ಯಾಗ ಕೆಟಲಾಗ ಚಾ ಹಾಕಿಟ್ಟೈತಿ, ತೊಗೊಂಡೋಗಿ ಕೊಡ್ರಿ. ಹಂಗೆ ಚುಮ್ಮರಿನೂ ಹಚ್ಚಿಟ್ಟೈತಿ ನೋಡ್ರಿ ಒಂದು ಚೀಲದಾಗ. ಹಾಕೊಂಡೋಗಿ ಕೊಡ್ರಿ ಅವರಿಗೆ. ನಮ್ಗೆ ಆಗಂಗಿಲ್ಲ, ಕೆಲಸ ರಗಡದವು. ಅಲ್ಲಿ ನೋಡ್ರಿ ಊರನ್ನ ಹೆಣ್ಮಕ್ಳು ಬಂದ್ರೆ ಅವ್ರನ್ನ ಕರ್ಕೊಂಡು ಮತ್ತೆ ಬೇರೆ ಕೆಲಸದವು ನಮಗೆ ಮಾಡವು. ನೀವು ಇಲ್ಲದೆಲ್ಲ ಹೊಸ ಕೆಲಸ ಹಚ್ಚಕ್ಕೆ ಹೋಗ್ಬೇಡ್ರಿ. ಅಲ್ಲ, ಮನೆಗೆ ಬಂದವರಿಗೆ ಹಿಂಗನ ನೀವು ನೋಡ್ಕೊಳ್ಳೋದು? ಇದಕ್ಕೆ ನಾ ಹೇಳಿದ ಮನೆ ಏನು ಕಾರ್ಯ ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದು. ಅತ್ಯಾರ ನಾವೇನು ಇಲ್ಲಿ ಖಾಲಿ ಕುತ್ಕೊಂಡಿಲ್ಲ, ಬಂದಾರಿಲ್ರಿ. ಹೋಗಿ ಇಲ್ಲೇ ಅಡುಗೆ ರೂಮ್ ಐತಿ, ಅಡುಗೆ ಕೋಣೆಗೆ ಹೋಗಿ ಬಡ ಚಾ ಹಾಕೊಂಡು ಕೊಡಿ ಅನ್ರಿ. ಚುಮ್ಮರಿ ಹಚ್ಚಿಟ್ಟೈತಿ, ನೀವರ ಹಾಕ್ಕೊಡ್ರಿ. ಇಲ್ಲ ಅವ್ರಿಗಾರ ಹೇಳ್ರಿ. ನಮ್ಮ ಕೈ ಪುರ್ಸತ್ತಿಲ್ಲ, ಎತ್ತಾಗಂತ ಕೆಲಸ ಮಾಡ್ಬೇಕ್ರಿ ನಾವು. ಏನೋ ಗಾಡಿ ಶಬ್ದ ಕೇಳಿಸ್ತಾರೆ. ಅಯ್ಯ ನನ್ನ ಮಗಳು ಪಲ್ಲವಿ, ಬಾರವ್ವ ಬಾ, ಸೊಕಾಸ್ ಬಾ, ಒಯ್ತಾವ. ಮಗಳ ಪಲ್ಲವಿ, ಆರಾಮದ್ಯಾವ? ನಿನ್ನನ್ನು ನೋಡಿ ನನಗಂತೂ ಭಾಳ ಖುಷಿ ಆಗುಂತೈತೆ ನೋಡವ. ಎಷ್ಟು ದಿನ ಆದಂಗಾಗಿತ್ತವ ನಿನ್ನೆ ನೋಡಿ. ಹೆಂಗದಿ, ಆರಾಮದಿಯಾ? ಹೂನವ, ನಾನು ಆರಾಮದೀನಿ. ನೀನು ಆರಾಮದಿಲ್ಲವ? ನಂದೇನು ಬಿಡವ, ಈ ಮನ್ಯಾಗ ನಂದು ಏನು ನಡಿತೈತಿ. ನಾನು ಆರಾಮಿದ್ರೇನು ಇಲ್ಲಂದ್ರೇನು ನಡಿತೈತವ. ನೀವು ಆರಾಮಿರ್ಬೇಕು ನೋಡವ. ಆರಾಮದಿಲ್ಲವ ನೀನು? ನೀವು ಆರಾಮಿದ್ರೆ ಅಷ್ಟೇ ಸಾಕವ ನನಗೆ. ನಾನು ಆರಾಮದೀನವ. ನೀನು ನಿನ್ನ ಆರೋಗ್ಯದ ಕಡೆ ಎಲ್ಲ ಲಕ್ಷ್ಯ ಕೊಡು. ಏನವ ಪಲ್ಲವಿ, ಆರಾಮದಿಯಾ? ನಿನ್ನ ಗಂಡ ಅತ್ತಿ ಮಾವ ಎಲ್ಲರೂ ಆರಾಮದಾರ? ಏನು ಒಬ್ಬಕ್ಕೆ ಬಂದಲ್ಲ, ಒಬ್ಬಕ್ಕೆ ಕಾಣಕುಂತಿದಿ? ಹಾಂ ರೀ ಅತ್ತಿಗೆ ಮಾರ, ನಾನು ಆರಾಮದೀನಿ. ನಮ್ಮ ಮನ್ಯಾಗ ಎಲ್ಲರೂ ಆರಾಮದಾರ. ನಾನು ಮತ್ತು ನನ್ನ ಗಂಡ ಬಂದೀವಿ. ಅವರು ಖಾರ ಹಚ್ಚಿ ಬರ್ತೀನಿ ಅಂದ್ರೆ ಇಲ್ಲಿ ಖಾರ ಹಚ್ಚಕ್ಕೆ ಜಾಗನೇ ಇಲ್ಲಾಗಿತ್ತಲ್ಲ, ಅದಕ್ಕೆ ಈ ಕಡೆ ಮನೆ ಹಿಂದೆ ಹಚ್ಚಿ ಬರ್ತೀನಿ ಅಂತ ಹೋಗಾರ. ಓ ಹೌದನವ, ಚಲೋ ಆತು ಬಿಡು. ಮತ್ತು ನಿಮ್ಮ ಅತ್ತಿ ಮಾವ ಬರಲಿಲ್ಲನವ? ಅವರು ನಾಳೆ ಬರ್ತಾರಂತ ಅತ್ತಿಗೆಮ್ಮ. ಮನ್ಯಾಗ ಮತ್ತು ನಮ್ಮದು ದೊಡ್ಡ ಮನೆ ಐತಲ್ಲ, ಹಂಗೆ ಬಿಟ್ಟು ಬರೋಕ್ಕಾಗಂಗಿಲ್ಲ ನೋಡ್ರಿ. ನಾನು ಈ ಕಡೆ ಬಂದಲ್ಲ, ಅದಕ್ಕೆ ಅವರು ನಾಳೆ ಬಂದು ನಾಳೆನ ಹೊಕ್ಕೀನಂತ ಅಂದಾರ. ಅಲ್ಲ ಅತ್ತಿಗೆಮ್ಮ, ಮನೆ ಏನಿದೆ ಇಷ್ಟೆಲ್ಲ ಹೂವು ಹರಡ್ಕೊಂಡು ಎಷ್ಟು ಗಲೀಜಾಗಿ ಇಟ್ಬಿಟ್ಟಿದ್ದೀರಲ್ಲ. ನನ್ನ ಗಂಡ ಬರ್ತಾ ಇದ್ದಾರೆ, ಅವ್ರು ಏನಂತ ಅನ್ಕೋಬೇಕು? ಕ್ಲೀನಾಗಿ ಇಡೋದಕ್ಕಾಗೋದಿಲ್ವಾ? ನೋಡವ್ವ ಪಲ್ಲವಿ, ಮನ್ಯಾಗ ಏನಾರ ಕಾರ್ಯ ಐತಿ, ಏನಾರ ಹಬ್ಬ ಐತೆ ಅಂದಾಗ ಹಿಂಗೆ ಹೂವೆಲ್ಲ ಹರಡೋದು ಒಂದು ಸ್ವಲ್ಪ ಹಂಗೆ ಗಲಿಬಿಲಿ ಆಗೋದು ಸಹಜವ. ಎಲ್ಲನೂ ಸ್ವಚ್ಛ ಇಟ್ಕೊಳಕ್ಕಾಗಂಗಿಲ್ಲ. ಈಗ ನೀ ಮೇಲೆ ನಿನ್ನ ಗಂಡನ ಕರ್ಕೊಂಡು ಕೋಣೆಗೆ ಹೋಗವ.
ನೋಡೋದಕ್ಕೆಮ್ಮ ನನಗೆ ಈ ಥರ ಎಲ್ಲ ಇದ್ದರೆ ಇವಾಗ ಇಷ್ಟ ಆಗೋದಿಲ್ಲಪ್ಪ. ನನಗೆ ಕ್ಲೀನ್ ಆಗಿರಬೇಕು. ಅದು ಅಲ್ಲದೆ ನಮ್ಮ ಮನೆಯಲ್ಲಿ ನಾವು ದೊಡ್ಡ ಮನೆಯಲ್ಲಿ ಇದ್ದೀವಿ. ನನ್ನ ರೂಮ್ ಎಲ್ಲ ದೊಡ್ಡದಿದೆ. ಅಲ್ಲೆಲ್ಲ ಕ್ಲೀನಾಗಿರ್ತಾರಲ್ಲ ನಮ್ಮ ಮನೇಲಿ ಕೆಲಸದವರು. ಹಾಗಾಗಿ ಅಂದೆಪ್ಪ, ನನ್ನ ಗಂಡನಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಒಂದು ಸ್ವಲ್ಪ ಬೇಗ ಕ್ಲೀನ್ ಮಾಡಿಬಿಡಿ ನೀವು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಮೇಲೆ ನನ್ನ ಗಂಡನ ಮುಂದೆ ನಿಮ್ಮದೇ ಮರ್ಯಾದೆ ಹೋಗೋದು ಬೇಡ. ಇವರೇನಪ್ಪ ಇವರು ಮನೇನ ಹೀಗೆ ಇಟ್ಕೊಂಡಿದ್ದಾರಲ್ಲ ಅಂತ. ನೀನೇನು ತಲೆ ಕೆಡ್ಸ್ಕೋಬೇಡ ಪಲ್ಲವಿ. ನೀ ಆರಾಮ್ ನಿನ್ನ ಕೋಣೆಗೆ ಹೋಗೋದ್ಕೋ. ಹೋದ್ರೆ ನಮ್ದು ಮರ್ಯಾದೆ ತಾನೇ ಹೋಗೋದು. ನಡೀತೈತೆ ತಗೋವ ಮಗಳ. ಬಾರವ ಮ್ಯಾಲೆ ಕೋಣೆಗೆ ಹೋಗ್ಕೋತ್ಕೋಪ. ನಿಮ್ಮ ಅಕ್ಕ ಬಂದಾಳ ನೋಡು, ಮೀನಾಕ್ಷಿಯವ ಮತ್ತು ಶೀಲವ ಇಬ್ಬರು ಬಂದಾರ ನೋಡು. ನಡಿವ ನೀ ಕೋಣೆಗೆ ನಡಿ, ನಾಲಿಗೆ ಚಾ ತೊಗೊಂಬರ್ತೀನಿ. ಯವ್ವ, ನೀ ಚಾ ತತ್ತೀಯ ಯಾಕ? ಈ ಮನ್ಯಾಗ ಬೇರೆ ಯಾರೂ ಇಲ್ಲನ? ನಿನಗೆ ವಯಸ್ಸಾಗಿತ್ತು ಬೇ, ಹಿಂಗೆಲ್ಲ ಕೆಲಸ ಮಾಡಬೇಡ. ನೀನು ಆರಾಮಾಗಿ ಒಂದು ಕಡೆ ಕುತ್ಕೊಂಡಿರು. ಇದೆಲ್ಲ ಕೆಲಸ ಮಾಡೋದು ನಿನಗೆ ಯಾಕೆ ಬೇಕು? ಯಾಕ್ರಿ ಅತ್ತಿಯಮ್ಮರ ನಮ್ಮ ಅವ್ವನ ಕೈಯಾಗ ಕೆಲಸ ಮಾಡ್ಸಕ್ ಕುಂತಿರಲ್ಲ? ಯಾಕವ್ವ ಪಲ್ಲವಿ, ನಿಮ್ಮ ಮನ್ಯಾಗ ನಿಮ್ಮ ಅತ್ತಿನೂ ಕೆಲಸ ಮಾಡ್ತಾರಲ್ಲ, ಅವಾಗ ನಿನಗೇನು ಅನ್ಸಂಗಿಲ್ಲನ? ಅದಕ್ಕೆಮ್ಮ, ನಮ್ಮ ಅತ್ತೆಯರಿಗೆ ಇನ್ನೂ ಇಷ್ಟು ವಯಸ್ಸಾಗಿಲ್ಲ, ಇನ್ನೂ ಹರೆದರಿದ್ದಂಗೆ ಅದಾರ ಅವರು. ಅದಕ್ಕೆ ನಾನು ಅವರು ಇಬ್ಬರು ಸೇರಿ ಕೆಲಸ ಮಾಡ್ತೀವಿ. ನಾನೇನು ನಮ್ಮ ಅತ್ತೆಯರ ಮೇಲೆ ಎಲ್ಲ ಕೆಲಸ ಹೇರಿ ಕುತ್ಕೊಳಂಗಿಲ್ರಿ. ನೋಡವ, ಇಲ್ಲೂ ಮನ್ಯಾಗ ನಿಮ್ಮ ಅವ್ವನ ಮೇಲೇ ಎಲ್ಲ ಕೆಲಸ ಹೇರಿ ಕುತ್ಕೊಳಲ್ಲ. ಈಗ ಮನ್ಯಾಗ ಕಾರ್ಯ ಇರೋದಕ್ಕೆ ನಾವು ಇವೆಲ್ಲ ಕೆಲಸ ಮಾಡಕೊಂತೀವಿ. ಅದಕ್ಕೆ ಅವರು ಒಂದು ಸ್ವಲ್ಪ ಚಾನ ಚುಮ್ಮರಿನ ಅಷ್ಟೇ ನಿನಗೆ ತಂದು ಕೊಡಾಕುಂತಾರೆ. ಅದನ್ನು ಬಿಟ್ಟರೆ ಅವರಿಗೆ ಮನ್ಯಾಗ ಏನೂ ಕೆಲಸ ಹಚ್ಚಿಲ್ಲವ. ನಿನಗೆ ಹಂಗೇನಾರ ನಿಮ್ಮ ಅವ್ವನ್ನ ನಾವು ಚಂದನತಂಗೆ ನೋಡ್ಕೊಳ ಕುಂತಿಲ್ಲ ಅಂತ ನಿನಗೇನಾರ ಅನ್ಸಿದ್ರ, ನೀನು ಬೇಕಾದ್ರೆ ಕರ್ಕೊಂಡು ಹೋಗಿ ನಿಮ್ಮ ಮನ್ಯಾಗ ಇಟ್ಕೊಂಡು ಚಂದನತಂಗೆ ನೋಡ್ಕೋವ. ಮೊದಲು ನನ್ನನ್ನು ಈ ಮನೆಯಿಂದ ಸಾಗಾಕ ನೋಡ್ರಿ ನೀವು. ಬಾರವ ಪಲ್ಲವಿ, ಮೊದಲು ಜಗಳ ತಗೋಬೇಕಂತ ನಿಂತು ಬಿಟ್ಟವು. ಬಾರವ ಬಾ, ನೀನು ಯಾಕೆ ಅಂತವ್ ಜೋಡಿ ಜಗಳ ಮಾಡ್ತಿದ್ದಿ? ಪಂಚವ, ಸುಮ್ಮನೆ ಇದ್ಬಿಡು. ಮನೆಯ ಕಾರ್ಯ ಇದ್ದಾಗ ಈ ಥರ ಎಲ್ಲ ಜಗಳ ಆಡಬಾರ್ದು. ನಡಿಯವ ನಡಿ, ನಾ ಕೋಣೆ ಕೂತ್ಕೊಂಡಿರ್ತೀನಿ, ನೀನು ಬಾ. ಚಾ ಏನು ಬೇಡ, ನಡಿ ಅಲ್ಲೇ ಮೇಲೆ. ಲಕ್ಷ್ಮಕ್ಕ, ಅಲ್ಲಲ್ಲ ಎಷ್ಟು ನಾಟಕ ಮಾಡ್ತಾಳವ ಈಕಿ ಪಲ್ಲವಿ. ಅಲ್ಲಿ ಮನ್ಯಾಗ ಒಂದು ಚಾ ಮಾಡ್ಕೊಳ್ಳಿಲ್ಲ ನಮ್ಗೆ ಹೋದರಿಗೆ, ಇಲ್ಲಿ ಬಂದು ಇಷ್ಟು ಟಬರ್ ಕಿಸಿತಾಳ ನೋಡಿಕಿ. ಪಂಚವ, ನಾಳೆ ಸೀಮಂತದ ಕಾರ್ಯ ಎಲ್ಲ ಮುಗಿಯೋವರೆಗೂ ಒಂದು ಸ್ವಲ್ಪ ಸುಮ್ಮನೆ ಇದ್ಬಿಡು. ಅವು ಬೇಕಂತ ನಮ್ದಕ್ಕೆ ಇದು ಫಂಕ್ಷನನ್ನು ಹಾಳು ಮಾಡ್ಬೇಕಂತನ ನಿಂತುಬಿಟ್ಟವು. ಅಂಥವ್ರ ಜೋಡಿ ಜಗಳ ಆಡಿ ಮತ್ತು ಕಾರ್ಯ ಎಲ್ಲ ಹಾಳಾತಂದ್ರೆ ಮತ್ತು ಸರಸ್ವತಿಗೆ ಬೇಜಾರಾಕೈತಿ. ಅದಕ್ಕೆ ಇವತ್ತೊಂದಿನ ನಾಳೆ ಒಂದಿನ ಒಂದು ಸ್ವಲ್ಪ ಸುಮ್ಮನೆ ಇದ್ಬಿಡ್ರಿ ಅಷ್ಟೆ. ಆತವೋ ಲಕ್ಷ್ಮಕ್ಕ. ಆದರೂ ನನಗಿಲ್ಲತ್ತೆಲ್ಲ ಮತ್ತು ಸುಮ್ಮನೆ ಅನ್ನಕ್ಕೆ ಬಂದ ಅಂದ್ರೆ ಮಾತ್ರ ನಾನು ಸುಮ್ಮನೆ ಇರಂಗಿಲ್ಲ. ಬರ್ರಿ ಇನ್ನು ಕೆಲಸ ರಗಡದವು, ಎದ್ದು ಬರ್ರಿ. ನಮ್ಮ ಪಲ್ಲವಿ ಒಂದು ಲಗುನ ಬಂದಿದ್ದೆ ಚಲೋ ಆಕೈತಲ್ಲ, ಆರಾಮ ಮಾತಾಡ್ಕೊತ ಕೂತ್ಕೋತಿದ್ವಿ ನೋಡು. ಅಯ್ಯ, ನಮ್ಮ ಪಲ್ಲವಿಗೆ 100 ವರ್ಷ ಆಯ್ತು ನೋಡಲ್ಲಿ ನೀನು ಹಿಂದೆ ಬಂದ ಬಿಟ್ಲಲ್ಲ. ಪಲ್ಲವಿ ಆರಾಮದ್ಯಾವ? ಯವ್ವ ಹೆಂಗಾಗ್ಬಿಟ್ಟಿಯಲ್ಲ ಮದುವೆ ಆದಮೇಲೆ. ಮದುವೆ ಆದಾಗಿಂದನೂ ನೋಡೇ ಇಲ್ಲ ನೋಡು ನಿನ್ನನ್ನು. ಇವತ್ತು ನೋಡಾಕೊಂತೀನಿ ನೋಡು. ಹ್ಞೂ ಅಕ್ಕ, ನಾನು ಆರಾಮದೀನಿ. ನೀವಿಬ್ಬರು ಆರಾಮದ್ದೀರಾ? ಹ್ಞೂನವ್ವ, ನಾನು ಆರಾಮದೀನಿ. ಅಂದಂಗೆ ಒಬ್ಬಕ್ಕೆ ಬಂದೇನು? ನಿನ್ನ ಗಂಡಲ್ಲದನ? ಅಕ್ಕ ಬಂದಾರ. ಅದು ಅವ್ರದ್ದು ಆಫೀಸಿಂದ ಕಾಲ್ ಬಂದುಬಿಡ್ತಾ, ಆಫೀಸಿಗೆ ರಜೆನೇ ಕೊಡಲಿಲ್ಲ. ಅದಕ್ಕೆ ಇಲ್ಲೇ ವರ್ಕ್ ಮಾಡ್ತೀನಿ ಅಂತ ಲ್ಯಾಪ್ಟಾಪ್ ತೊಗೊಂಡು ಬಂದಿದ್ದಾರೆ. ಅದು ಅವ್ವನ ಕೋಣೆಗೆ ಕುಂದ್ರಿಸಿ ಬಂದೀನಿ. ಅವ್ರದ್ದು ಫೋನ್ ಬಂತಲ್ಲ, ಮತ್ತು ಇಲ್ಲಿ ನೀವು ಅದಿರಂತ ಅಂದ್ರಲ್ಲ ಅವ್ವ, ಅದಕ್ಕೆ ಅಲ್ಲೇ ಕುಂದ್ರಿಸಿ ಬಂದೀನಿ. ಆಮೇಲೆ ಹೋಗಿ ಮಾತಾಡ್ಸೋಣಂತ ತಗೋರಿ. ಯವ್ವ, ಅಂದರೂ ನೋಡಿದೇನೆ ನಮ್ಮ ಪಲ್ಲವಿನ ಮದುವೆ ಆದಮೇಲೆ ಎಷ್ಟು ಚಂದಾಗಳು ನೋಡ್ಬೇ. ಹೂನವ್ವ, ಎಂಥ ಚಂದ ಕಾಣಕೊಂತ್ಬಿಟ್ಟೈತೆ ನನ್ನ ಮಗಳು. ಆಮೇಲೆ ಸಂಜೆ ಮುಂದೆ ನಿಮ್ಮ 3 ಜನದ ದೃಷ್ಟಿ ತೆಗಿತೀನಿ, ನೆನಪು ಮಾಡ್ರಿ. ಪಲ್ಲವಿ, ನೀನಂತೂ ದೃಷ್ಟಿ ತೆಗೆಸ್ಕೋವ. ಹಾಳಾದು ಯಾವ ಪಿಶಾಚಿ ಯಾವ್ಯಾವ ಕಣ್ಣು ಬಿದ್ದಿರ್ತಾವ ನಮ್ಮ ಮನ್ಯಾಗ, ಯಾವ ಕಣ್ಣು ಸರಿ ಇಲ್ಲ. ನೀನು ಮೊದಲು ಆಮೇಲೆ ದೃಷ್ಟಿ ತೆಗೆಸ್ಕೋವ. ಆಯ್ತು ತಗೋವ. 3 ಜನ ಭಾಳ ದಿನದ ಮೇಲೆ ಕುಡೀರಿ. ಆರಾಮಾಗಿ ಒಂದು 15 ದಿನನಾರ ಇದ್ದೋಗ್ರಿ. ಚಂದನತ್ತಂಗೆ ಮನ್ಯಾಗ ರೆಸ್ಟ್ ಮಾಡಿ ಅಲ್ಲಿ ಮಾಡಿ ಸಾಕಾಗಿರ್ತೈತಿ. ಇಲ್ಲಾರ ಚಂದನತ್ತಂಗೆ ನೆಮ್ಮದಿಯಿಂದ ಇದ್ದು ಹೋಗ್ರಿ. ಏನು ಅವ್ವ, ನಮ್ಮ ಮನೆಯವ್ರು ಏನಂತಾರ ಅನ್ಬೇ, ಕೇಳ್ತೀನಿ ತಗೋಬೇ ಅವರಿಗೆ. ಈಗ 2 ದಿನ ಇದ್ದೋಗೋಣ ಅಂತ ಬಂದೀವಿ. ನಾನು ಒಂದು 4 ದಿನನಾದರೆ ಇದ್ದು ಬರ್ತೀನಿ ರೀ ಅಂತ ಹೇಳೀನಿ. ಅವ್ರೇನೂ ಏನೂ ಹೇಳಿಲ್ಲ. ಅವ್ರು ಹ್ಞೂ ಅಂದ್ರೆ ನಾನು ಇರ್ತೀನಿ. ಅಯ್ಯ ಪಲ್ಲವಿ, ಅವ್ರಿಗೆ ಬೇಕಾರೆ ಒಂದು 4 ದಿನ ಇದ್ದು ಹೋಗಣ. ಆರಾಮಾಗಿ ನಾವು ಒಂದು 15 ದಿನ ಇದ್ದು ಹೋಗೋಣ ತಗೋ. ಮಾತಾಡೋದು ಭಾಳ ಐತಿ ನಿನ್ನ ಜೊತೆ. ಭಾಳ ದಿನದ ಮೇಲೆ ಕುಡೀವಿ. ಮತ್ತೆ ಯಾವಾಗ ಕೂಡ್ತೀವೋ ಏನಂಗೆ ಗೊತ್ತಿಲ್ಲ. ಆಯ್ತು ತಗೋಕ್ಕ, ಅವ್ರಿಗೆ ಒಂದು ಮಾತು ಕೇಳಿ ಹೇಳ್ತೀನಂತ. ಅಂದಂಗೆ ಪಲ್ಲವಿ, ನಾಳೆಗೆ ಏನು ತಂದು ಸೀರೆ ತೊಗೊಂಡು ಬಂದಿಯಾ? ಏನು ತೊಗೊಂಬಂದಿಯಾ ಆಕಿಗೆ ಸರಸ್ವತಿಗೆ ಮಾಡಕ್ಕೆ? ಸರಸ್ವತಿಗ ಆತಿಗೆ ಮಂಗ ನಾಳೆ ಆಗ್ತಿರ್ಬೇಕು. ನಾ ಏನೂ ತಂದಿಲ್ಲಪ್ಪ ಆಕೆಗೆ. ಯವ್ವ, ನಾನು ಏನೂ ತಂದೆ ಇಲ್ಲ ಬೇ ಆಕೆಗೆ ಮಾಡಕ್ಕೆ. ಸೀರೆ ಏನಾರು ತರಬೇಕಾಗಿತ್ತನ್ ಬೇ? ಯವ್ವ ಇಲ್ಲಿ ಬಿಡು, ನೀವು ಯಾಕೆ ತರ್ತೀರಿ ಆಕಿಗೆ ಬಸಕ್ಕಗೆ? ಅವ್ರು ಮಾಡಾಕೊಂತಾರ ಕುಣ್ಕೊಂಡು ಅವ್ರು ತಂದಿರ್ತಾರೆ ಬಿಡ್ರಿ. ನಿಮಗೆ ಕೇಳಿದ್ರೆ ಅಯ್ಯೋ ನಮಗೇನು ನೀವೇನು ಮುಂಚೆ ಹೇಳಿಲ್ಲ, ಹೇಳೋದಾರ ಇನ್ನು ನಿನ್ನೆ ಹೇಳಿರಿ ತರಬೇಕಂತ ಅನ್ಕೊಂಡ್ವವ. ಆದ್ರೆ ಆಗಲೇ ಇಲ್ಲ. ಹೋಗೋದ್ರಾಗ ಒಂದು ಸೀರೆ ತಂದು ಕೊಡ್ತೀವಿ ತಗೋ ಅಂತ ಅಷ್ಟೇ ಹೇಳಿ ಮುಚ್ಚಿಬಿಡ್ರಿ. ಆಕಿಗೆ ಯಾಕೆ ತರ್ತೀರಿ ನೀವು? ಅಕ್ಕ, ನಿನ್ನೆ ನಾನು ನನ್ನ ಗಂಡ ಶಾಪಿಂಗ್ ಹೋಗಿದ್ವಿ. ನಾನು ಸೀರೆ, ಆಮೇಲೆ ಚೂಡಿದಾರು, ಆಮೇಲೆ ಅದರ ಮ್ಯಾಚಿಂಗ್ ಎಲ್ಲ ಜ್ಯುವೆಲರ್ಸ್ ಎಲ್ಲ ತೊಗೊಂಡು ಬಂದೀನಿ ನಾಳೆ ಹಾಕೋಬೇಕಂತಂದು.
ಹೌದಾ? ಯವ್ವ ಯವ್ವ ಪುಣ್ಯ ಮಾಡಿ ನೋಡವ ನೀನು. ನನ್ನ ಗಂಡ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಒಂದು ಹೋಗಿ ಕರ್ಕೊಂಡು ಹೋಗಿ ಪ್ಯಾಟ್ಯಾಗ ಒಂದು ಸೀರೆ ಕೊಡಿಸ್ಲಿಲ್ಲವ. ಅಯ್ಯ ತಲೆ ಕೆಡ್ಸ್ಕೊಬೇಡ್ರಕ್ಕ, ನಿಮ್ಗಿಬ್ರಿಗೂ ಒಂದೊಂದು ಸೀರೆ ತಂದೀನಿ, ಹಂಗೆ ಅವ್ವಗೂ ಒಂದು ಚಲೋ ಸೀರೆ ತೊಗೊಂಬಂದೀನಿ. ನಾಳೆ ಅದನ್ನು ಉಟ್ಕೋರಿ ಏನು. ಅಯ್ಯೋ ನನ್ನ ಮಗಳ ಬಂಗಾರವ ನೀನು. ನನಗೆ ನಾಳೆಗೆ ಹಾಕೊಳಕ್ಕೆ ಸೀರೆನೇ ಇಲ್ಲಾಗಿತ್ತು, ತಂದು ಚಲೋ ಮಾಡಿದಿ ನೋಡವ. ಆದರೂ ನನಗೆ ಯಾಕೆ ತರಕ್ಕೆ ಹೋಗಿದ್ದೇವ? ಅದ್ರ ಬದಲು ನೀನ ಇನ್ನೊಂದು ಏನಾರು ತೊಗೋಬೇಕಿಲ್ಲ? ಅಯ್ಯೋ ಇಲ್ಲಿ ಬಿಡವ, ನಡೀತೈತಿ. ನಾನಂತೂ ಈಗ ಸಿಕ್ಕಾಪಟ್ಟೆ ಬಟ್ಟೆ ತೊಗೊಂಡ್ಬಿಟ್ಟಿನಿ ನಿನ್ನೆ, ಅದಕ್ಕೆ ನಿಮಗೂ ಒಂದೊಂದಂತ ತಂದೀನಿ. ಯವ್ವ ಚಲೋ ಮಾಡಿದೆ ಬಿಡು ಪಲ್ಲವಿ, ನನ್ನ ಹತ್ರನೂ ಚಲೋ ಸೀರೆನೇ ಇಲ್ಲಾಗಿತ್ತು, ಹಂಗೆ ಪತ್ಲದಂತ ತೊಗೊಂಬಂದಿದ್ದೆ. ಹೆಂಗೋ ನೀ ತಂದಿಯಲ್ಲ, ನಾಳೆ ಅದನ್ನ ಹಾಕ್ಕೊಂಡ್ಬಿಡ್ತೀನಿ ನಾನು. ಯವ್ವ ಅಂದಂಗೆ ಸಂಗೀತ ಅತ್ತಿಗೆಮ್ಮನ ಕಾಣವಳ್ಳಲ್ಲ, ಎಲ್ಲಿ ಹೋಗಳ? ಅಯ್ಯ ಆಕೆನ ಏನ ಕೆಲಸ ಬಂತಂತಂದು ಊರಿಗೆ ಹೋಗಳವ ಬೆಂಗಳೂರಿಗೆ. ಇವತ್ತು ರಾತ್ರಿ ಬರ್ತಾಳಂತ ಏಟೋತಿದ್ರು, ಅದಕ್ಕೆ ಬಂದು ಆಕಿನೂ ಒಂದು 4 ದಿನ ಇದ್ದಕ್ಕೇನೆ ಅಂತ ಅಂದಾಳ. ಮತ್ತು ಅದಕ್ಕೆ ಈ ಸಲ ಲಘು ನಾವು ಬಿಡವ ಇರಂತಂದಿನಿ. ಆಕೆ ಇದ್ರಾನ ಇವಾಗೆಲ್ಲ ಸರಿಯಾಗಿ ಬೈಕೊಂತಿರ್ತಾಳೆ. ಅದಕ್ಕೆ ಒಂದು ಸ್ವಲ್ಪ ದಿನ ಇದ್ದು ಅಂತಂದು ಬಾರವ ಅಂದಿನಿ. ಹ್ಞೂ ಅಂತ ಅಂದಾಳ ಆಕಿನೂ. ಹೌದನ್ ಬೇ, ಚಲೋ ಆತ ಬಿಡ್ಬೇ ಹಂಗಾರ. ನೀವು ಯಾರು ಮನ್ಯಾಗ ಏನು ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ, ಆರಾಮಾಗಿ ಚಂದನ ತಂಗೆ ಇದ್ದಲ್ಲೇ ಕೂತ್ಕೊಂಡಿರಿ. ನಾ ಅವರಿಗೆಲ್ಲ ಹೇಳ್ತೀನಿ ತಂದು ಕೊಡ್ತಾರೆ. ನಾಳೆನೂ ಅಷ್ಟೇ ಮುಂಜಾನೆ ಎದ್ದು ಆರಾಮಾಗಿ ನಿಮ್ಮದು ಸೀರೆ ಎಲ್ಲ ಉಟ್ಕೊಂಡು ಚಂದನ ತಂಗೆ ರೆಡಿಯಾಗಿ ಒಂದು ಕಡೆ ಕೂತ್ಕೊಂಡ್ಬಿಡ್ರಿ. ಏನು ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ, ಅವ ಮಾಡ್ಕೋತಾವು. ಏನು ಹೇಳಿದ ಅರ್ಥ ಆತಿಲ್ಲ ನಿಮ್ಗೆ? ಆತವ ಅಂದಂಗೆ ಬರ್ರಿ. ಇಲ್ಲಾಂದ್ರೆ ನೀವು ಇಲ್ಲೇ ಕೂತ್ಕೊಂಡಿರಿ, ನಾನು ಸೀರೆ ತೊಗೊಂಬರ್ತೀನಿ, ನಿಮ್ಗೆಲ್ಲರಿಗೂ ಸೀರೆ ತೋರಿಸ್ತೀನಿ ಏನೇನು ಸೀರೆ ತಂದೀನಿ ಅಂತಂದು. ಯವ್ವ ಯವ್ವ ನನ್ನ ಪಲ್ಲವಿ ಎಷ್ಟು ಚಲೋ ಐತೆ ನೋಡು, ಆರಾಮದಳವ ಗಂಡನ ಮನ್ಯಾಗ. ನನ್ನ ಮಗಳು ಪುಣ್ಯ ಮಾಡೈತಿ. ಹ್ಞೂನವ್ವ, ಹೆಂಗ ಒಂದು ನಮ್ಮ ತಂಗಿನೂ ಒಂದು ಚಲೋ ಮನೆ ಸೇರಿಲ್ಲಲ್ಲ, ಸಾಕಷ್ಟೆ.